ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬೆಳ್ಳಂ ಬೆಳಗ್ಗೆನೆ ಗುಡ್ ನ್ಯೂಸ್ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಇವತ್ತ ಮೇ 7ನೇ ತಾರೀಕು ಬುಧವಾರ ನಿಮ್ಮ ಖಾತೆಗಳಿಗೆ ಮತ್ತೊಂದು ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಲೇಟೆಸ್ಟ್ ನ್ಯೂಸ್ ಇದು, ಪ್ರತಿಯೊಬ್ಬರು ನೋಡಲೇಬೇಕು. ನಿನ್ನೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ, ಎಷ್ಟು ಕಂತುಗಳ ಹಣ ಬಂದಿದೆ, ಇನ್ನು ಯಾರ್ಯಾರಿಗೆ ಬಂದಿಲ್ಲ, ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 25 ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರೇನಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯಾಕಂತ ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ಹಣ ಬಿಡುಗಡೆ ಮಾಡ್ತೀವಿ ಅಂತಾರೆ, ಆದರೆ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಜನ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, 19, 20, 21ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಭಾಳಷ್ಟು ಮಂದಿಗೆ, ಕೆಲವರಿಗೆ 18ನೇ ಕಂತಿನ ಹಣನೇ ಬಂದಿಲ್ಲ ಸರ್ ನಮಗೆ ಅಂತ ಭಾಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರು ಕಡ್ಡಾಯವಾಗಿ ನೋಡಲೇಬೇಕು. ನಿಮಗೆ ಇದು ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಇಲ್ಲಿ ಪೆಂಡಿಂಗ್ ಹಣ ಏನು ಬಾಕಿ ಇತ್ತು ಕೆಲವರಿಗೆ, ಅದ್ರ ಬಗ್ಗೆನೂ ಸಿಹಿ ಸುದ್ದಿ ಬಂದಿದೆ. ಅವ್ರಿಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ. ಬನ್ನಿ, ಯಾರಿಗೆ ಪೆಂಡಿಂಗ್ ಹಣ ಬಂದಿದ್ದಿಲ್ಲ, ಸೊ ಯಾರು 19ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿ ಮಾಡಿ ಸಾಕಾಗೋಗಿದೆ. ಯಾಕಂದ್ರೆ ಈ ಒಂದು ಹಣ ಬರಲ್ಲ, ಅದು ಆಗಲ್ಲ, ನಮಗೆ ಈ ಒಂದು ಗ್ಯಾರಂಟಿಗಳ ಬೇಡ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಇದು. 25 ಜಿಲ್ಲೆಗಳಿಗೆ 19 ಮತ್ತು 20ನೇ ಕಂತಿನ ಹಣ 2ನೇ ಹಂತದಲ್ಲಿ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾರ್ಯಾರಿಗೆ ಯಾವ ಜಿಲ್ಲೆಗಳಿಗೆ ಇವತ್ತ ಹಣ ಬರ್ತಾ ಇದೆ, 100% ಆಗಿ ನಿಮ್ಮ ಖಾತೆಗಳಿಗೆ ಇವತ್ತು ಹಣ ಬರುತ್ತೆ. ಹೌದು ಸ್ನೇಹಿತರೆ, ಇದರಲ್ಲಿ ಕೆಲವೊಂದು ಮತ್ತೆ ಬದಲಾವಣೆಯನ್ನ ಮಾಡಿದಾರಂತೆ. ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ಅನ್ನ ಬಿಡುಗಡೆ ಆದ್ಮೇಲೆ ಆ ಲೀಸ್ಟ್ಗೆ ತಕ್ಕಂತೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಮತ್ತೆ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಸ್ವಲ್ಪ ಬದಲಾವಣೆ ಆಗಿದೆ ಅಂತೆ. ಯಾಕಂದ್ರೆ ಇಲ್ಲಿ 20ನೇ ಕಂತಿನ ಹಣದ DBT ಪುಷ್ ಆಗಿತ್ತು, ಆದರೆ ಗೃಹಲಕ್ಷ್ಮಿಯರಿಗೆ ಇನ್ನು 20ನೇ ಕಂತಿನ ಹಣ ಬಂದಿಲ್ಲ. ಹೌದು ಸ್ನೇಹಿತರೆ, ಯಾಕೆ ಬಂದಿಲ್ಲ ಅಂತಂದ್ರೆ ಇಲ್ಲಿ ತಾಲೂಕು ಪಂಚಾಯತ್ಗಳಿಂದ ಕೊಟ್ಟಂತ ಲೀಸ್ಟ್ ಅನ್ನ ವಾಪಸ್ ತೆಗೆದುಕೊಂಡು ಮತ್ತೆ ಕೆಲವರಿಗೆ ಅದರಲ್ಲಿ ಹೆಸರನ್ನ ಸೇರ್ಪಡೆ ಮಾಡಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಹೊಸ ಲೀಸ್ಟ್ ಅನ್ನ ಬಿಡುಗಡೆ ಮಾಡಿದಾರಂತೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಏನಿತ್ತು ಅದರಲ್ಲಿ ಕೇವಲ 70% ಜನರಿಗೆ ಮಾತ್ರ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಹೊಸ ಅಪ್ಡೇಟ್ ಇತ್ತು. ಅದರಲ್ಲಿ ಚೇಂಜ್ ಮಾಡಿ ಈಗ 80% ಗೃಹಲಕ್ಷ್ಮಿಯರಿಗೆ 20ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಂತ ಪ್ಲಾನ್ ಮಾಡಿದ್ದಾರೆ. ಸೊ ಅದೇ ಪ್ರಕಾರ ಇವತ್ತ ಏನು DBT ಪುಷ್ ಮತ್ತೆ ಆಗುತ್ತೆ. 20ನೇ ಕಂತಿನ ಹಣ ಇವತ್ತಿನಿಂದನೇ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಕೆಲವರಿಗೆ ಮಾತ್ರ ಹಣ ಬಾರದೇ ಇರ್ಬೋದು, ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ. ಇನ್ನು 80% ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಂದೇ ಬರುತ್ತೆ. ಹಾಗಾದ್ರೆ ನಿನ್ನೆ 20ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಜಮಾ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ 19ನೇ ಕಂತಿನ ಹಣ ಏನು ಈಗ ಆಲ್ರೆಡಿ ಒಂದು 40% ಜನಗಳಿಗೆ ಈ ಒಂದು 19ನೇ ಕಂತಿನ ಹಣ ಬಂದಿದಂತೆ. ಇನ್ನು ಉಳಿದಂತ 60% ಜನಗಳಿಗೆ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಇವತ್ತ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಸೇರಿ 4,000 ಹಣ ಬಿಡುಗಡೆ ಆಗ್ತಾ ಇದೆ. ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 25 ಜಿಲ್ಲೆಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. 25 ಜಿಲ್ಲೆಗಳಿಗೆ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಒಂದು ತಾಸು ಹೆಚ್ಚು ಕಡಿಮೆಯಲ್ಲಿ ನಿಮ್ಮ ಖಾತೆಗಳಿಗೆ 2 ಕಂತುಗಳ ಹಣ ಬರ್ತಾ ಇದೆ. ಇಲ್ಲಿ 25 ಜಿಲ್ಲೆಗಳ ಹೆಸರುಗಳನ್ನು ಹೇಳ್ತೀನಿ ನಿಮಗೆ. ಇಲ್ಲಿ ಒಂದು ಧಾರವಾಡ ಜಿಲ್ಲೆ, ಒಂದು ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಬಾಗಲಕೋಟೆ, ಕೊಡಗು, ಕೋಲಾರ. ಹೌದು ಸ್ನೇಹಿತರೆ, 25 ಜಿಲ್ಲೆಗಳ ಹೆಸರುಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಸೊ ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಬರೋದಿಲ್ಲ ಏನು ಸರ್ ಹಣ ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತ ನಮಗೆ ಬಂದಿರುವಂಥ ಒಂದು ಹೊಸ ಅಪ್ಡೇಟು. ಯಾಕಂದರೆ ಗೃಹಲಕ್ಷ್ಮಿಯರು ಭಾಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ, ಸರ್ ಹಣ ಬರ್ತಾ ಇಲ್ಲ ಅಂತ. ಇವತ್ತು 100% ಆಗಿ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಮೊದಲು ಜಮಾ ಆಗುತ್ತೆ. ಅದಾದ ನಂತರ ಒಂದು 2 ತಾಸುಗಳಲ್ಲೇ 20ನೇ ಕಂತಿನ ಹಣ ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಪ್ರತಿಯೊಬ್ಬರು ಅಕೌಂಟ್
ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ರಿ. ಏನಾದರೂ ಸಮಸ್ಯೆ ಇತ್ತಪ್ಪ ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ರೂ ಗೊತ್ತಾಗುತ್ತೆ, ಅದನ್ನು ಬಗೆಹರಿಸ್ಕೊಳ್ಬೋದು. ಸೊ ಹಾಗಾದರೆ ಅಕೌಂಟನ್ನು ಚೆಕ್ ಮಾಡ್ತಾ ಇರ್ರಿ. ಇವತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಒಟ್ಟಿಗೆ 2 ಕಂತುಗಳ ಹಣ ಬರ್ಬೋದು. ಯಾರಿಗೆ ಬಂತು ಯಾರಿಗೆ ಇಲ್ಲ, ಮತ್ತು ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.